ನಿಮ್ ಅಣ್ಣಂದಿರು ದಿಢೀರ್ ಅಂತ ಮನೆ ಒಳಗ್ ನುಗ್ಗಿ ನಿಮ್ ಕಣ್ಣೆದ್ರಿಗೆನೆ ನಿಮ್ ಗಂಡಂಗೆ ದಡ ದಡ ಅಂತ ಹೊಡೆದ್ರೆ ಏನ್ ಮಾಡ್ತೀರಾ? ಬಾವ ಬಾಮ ಇದ್ರ ಮಧ್ಯೆ 1000 ಇರುತ್ತೆ, ನಾನ್ಯಾಕೆ ಅವ್ರ ಮಧ್ಯೆ ಹೋಗ್ಬೇಕು ಅಂತ ದೇವ್ರ ತರ ನಿಂತ್ಕೊಂತೀರಾ? ಏನು ಸುಮ್ನೆ ಇರೋದಾ? ನಮ್ ಯಜಮಾನ್ರ ತಂಟೆಗೆ ಯಾರಾದ್ರೂ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ ಗಂಡ ಕಣೆ ಅವರು, ನನಗ್ ಸರ್ವಸ್ವ. ಅವ್ರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನನ್ನ ಪ್ರಾಣನೇ ಹೋದಾಗತ್ತೆ. ಅಂತದಕ್ಕೆ ನಾನು ಅವಕಾಶ ಮಾಡ್ತೀನ ಅವ್ರನ್ನ? ಯಾಕತ್ತೆ ಮಾತಾಡಿ. ಅದು ಹಾ, ನಿಮಗ್ ಮಾತ್ರ ನಿಮ್ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿ, ನಮ್ಗಿರಲ್ವಾ ನನ್ ಗಂಡನ ಮೇಲೆ? ನಿಮ್ ಗಂಡಂಗೆ ಬೇರೆಯವ್ರು ಬಂದು ಹೊಡೆದಾಗ ನಿಮಗ್ ಕೋಪ ಬರೋದು ಸರಿ ಅಂದ್ರೆ ಆಗ್ಲೇ ನನಗ್ ಕೋಪ ಬಂದಿದ್ದು ಸರಿನೇ. ಆಗ್ಲೇ ಮಾವ ಹೊಡೆಯಕ್ ಬಂದಾಗ ನಾನ್ ತಡದ್ನಲ್ಲ, ಅದ್ ತಪ್ಪು ಅನ್ನೋದಾದ್ರೆ ಈಗ ನೀವ್ ಹೇಳ್ತಿರೋದು ತಪ್ಪೆ. ಹೋಗ್ಲಿ ಬಿಡಿ, ಈ ವಿಷಯಕ್ಕೆ ನಾವಿಬ್ರು ಯಾಕೆ ಕಿತ್ತಾಡ್ಬೇಕು? ಕಾಂಪ್ರಮೈಸ್ ಆಗೋಣ. ತಗೊಳ್ಳಿ, ಕಜ್ಜಾಯ ತಿನ್ನಿ. ಸರಿ, ಈಗ ಹೊತ್ತಾಯ್ತು, ಹೋಗ್ ಮಲ್ಕೋ. ಏನ್ ಗೊತ್ತಾ, ನಮ್ ಕೇಶವನ್ಗೆ ಸ್ವಲ್ಪ ಮುಂಗೋಪ ಅಷ್ಟೆ. ಈಗೇನೋ ಮಾತಾಡ್ಬೇಡ, ಬೆಳಗ್ಗೆ ಹೊತ್ತಿಗೆಲ್ಲ ಸರಿ ಹೋಗುತ್ತೆ. ಈಗ ತಿಂದಿದ್ದಾಯ್ತಲ್ಲ, ನಿನಗ್ ಸಮಾಧಾನ ಆಯ್ತು ತಾನೆ? ಹೋಗಕ್ಕಂದ, ಮಲ್ಕೋ ಹೋಗಮ್ಮ. ಗೊತ್ತು, ನಿಮ್ ಮಗ ದೊಡ್ಡ ದುರ್ವಾಸ ಮುನಿ, ಇನ್ನು ಬಿಸಿ ಉಸಿರೇ ಬಿಡ್ತಿರ್ತಾನೆ. ಅವ್ನಿಗೋಗಿ ಸಮಾಧಾನ ಮಾಡ್ತೀನಿ. ಸರಿ, ಬೇಗ ಹೋಗ್ ಮಲ್ಕೋ. ಅಯ್ಯೋ ದೇವ್ರೇ, ಏನ್ ಹುಡುಗಿನಪ್ಪ. ತಗೋ, ನಿಧಾನ. ಹೋಗು ಮಗಳೇ, ಮಲ್ಕೋ ಹೋಗು. ನಮ್ಮಮ್ಮ ದೊಡ್ಡ ತಪ್ಪು ಮಾಡ್ಬಿಟ್ರು. ನಿನ್ನಂತ ಕೋತಿನ ನನ್ ತಲೆ ಕಟ್ಟಿ. ಇದೊಂದ್ ಮಾತ್ ಕರೆಕ್ಟ್ ಆಗಿ ಹೇಳ್ದೆ ನೋಡು. ಅತ್ತೆ ನಿಜವಾಗ್ಲೂ ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ. ಇದನ್ನ ಒಂದಿನನೂ ನೆಮ್ಮದಿಯಾಗಿರೋಕ್ ಆಗ್ತಿಲ್ಲ. ಎಲ್ಲ ನನ್ ಹಣೆ ಬರ. ನಿನ್ ಹಣೆ ಬರಹ ಚೆನ್ನಾಗಿರೋದ್ಕೆನೆ ಬೆಟ್ಟದಿಂದ ಪಾತಾಳಕ್ ಬೀಳ್ಬೇಕಾಗಿರೋ ನೀನು ಇವತ್ ನಂದಾಗೋ ಕುಲಲ್ಲಿರೋದು. ಅಯ್ಯೋ ಸರ್, ಬೆಟ್ಟದ ಮೇಲಿಂದ ಕೆಳಗ್ ಬಿದ್ದಿದ್ರೆ ಸ್ವರ್ಗಕ್ಕಾದ್ರೂ ಹೋಗ್ತಿದ್ದೆ. ಈ ನರ್ಕಕ್ ಬರೋ ಕರ್ಮ ನನಗೇನಕ್ ಬೇಕಿತ್ತು? ದೇವ್ರಿಗೆ ಗೊತ್ತು. ಹೌದೌದೌದೌದು, ಪಾಪ ಏನ ಯಮಧರ್ಮರಾಜ ನೀನ್ ಹುಟ್ಟದಾಗಿಂದ ಮಾಡಿರೋ ಪುಣ್ಯ ಕಾರ್ಯಗಳಿಗೆ ಸ್ವರ್ಗಕ್ಕೆ AC ಟಿಕೆಟ್ ಬುಕ್ ಮಾಡಿ ಕೊಡ್ತಿದ್ದ ನೋಡು. ಹೋಗಿ ಕನ್ನಡಿಲಿ ನಿನ್ ಮೂತಿ ನೋಡ್ಕೋ. ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ಕೃತಜ್ಞತೆ ಇರ್ಬೇಕು. ಇದೆಲ್ಲ ನಿನ್ಗೆ ಎಲ್ ಬರುತ್ತೆ ಹೇಳು? ಅದ್ ನಿನಗೂ ಇಲ್ಲ, ಇಡೀ ನಿಮ್ ಫ್ಯಾಮಿಲಿಗೂ ಇಲ್ಲ. ಈ ಲೂಸು, ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಅರೆ ನನ್ ಫ್ಯಾಮಿಲಿ ಬಗ್ಗೆ ಏನೋ ಮಾತಾಡ್ಬೇಡ. ನನ್ ಕೆಟ್ಟು ಕೋಪ ಬರುತ್ತೆ. ಬಂದ್ರೆ ಏನೇ ಮಾಡ್ತ್ಯಾ? ಏನು ಮಾಡ್ಕೊಳಕ್ಕಾಗಲ್ಲ ನಿನ್ ಕೈಲಿ. ಅಯ್ಯೋ ದೇವ್ರೆ, ಇವ್ರೇನಪ್ಪ ಹೀಗ್ ಕೂಗಾಡ್ತಿದ್ದಾರೆ? ಅಷ್ಟಕ್ಕೂ ನಿನ್ ಮೇಲ್ ಕೂಗಾಡ್ಬಾರ್ದು ನಾನು. ನಿನ್ನಂತ ತಿಗಣೆನ ನನಗ್ ಕಟ್ಟಾಕಿದ್ರಲ್ಲ ನಮ್ಮಮ್ಮ ಜಗನ್ಮಾತೆ, ಅವಳಿಗೆ ಹೇಳ್ಬೇಕು ನಾನು. ರಾಮ, ಈಗ ತಾನೇ ಒಂದ್ ಜಗಳ ಮುಗೀತು ಅಂದ್ರೆ ಈಗ ಇನ್ನೊಂದ್ ಜಗಳನ? ಇವ್ರ ಈ ತರ ಕಿತ್ತಾಡೋದನ್ನ ನಮ್ಮ ಯಜಮಾನ್ರು ಬರೋದು ನೋಡೋದು, ಅವ್ರಿಗೆ ಸತ್ಯ ಗೊತ್ತಾಗೋದು, ಅಯ್ಯಯ್ಯೋ ಏನಪ್ಪ ಮಾಡೋದು? ನಾನು ಅಷ್ಟೇ ಅದೇ ವಿಷಯನ ಅವ್ರ ಹತ್ರ ಕೇಳ್ಬೇಕು. ನನ್ ಲೈಫ್ ನ ಹಾಳ್ ಮಾಡಕ್ಕೆ ಇವನ್ಗಿಂತ ಒಳ್ಳೆ ದಾರಿ ಇರ್ಲಿಲ್ವಾ ಅಂತ. ಅಲ್ಲವಾ? ಏನ್ ಅಮ್ಮೋ, ಏನಾಯ್ತೆ? ಯಾಕಿಬ್ರು ಜಗಳ ಆಡ್ತಿದ್ದೀರಾ? ಎಲ್ಲ ನಿಮ್ಮಿಂದಾನೇ ಆಗಿರತ್ತೆ. ಯಾಕತ್ತೆ ಇವನ್ ಜೊತೆ ನನ್ ಮದ್ವೆ ಮಾಡಿದ್ರಿ? ಈ ಮದ್ವೆ ಬಗ್ಗೆ ನನ್ಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇರ್ಲಿಲ್ಲ. ನನ್ ಲೈಫ್ ಈ ತರ ನರ್ಕ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನ್ ಮಾತಾಡ್ತಿದ್ಯಮ್ಮೋ? ಅವತ್ ನೀನಿದ್ದ ಪರಿಸ್ಥಿತಿಲಿ ನಾನ್ ಬೇರೆ ಏನ್ ಮಾಡೋದಕ್ಕಾಗ್ತಿತ್ತು? ಯಾವನ್ ಜೊತೆನೂ ಓಡ್ ಹೋದೋಳು ಅಂತ ಜನ ಬಾಯಿಗೆ ಬಂದಾಗ ನಿನ್ ಬಗ್ಗೆ ಮಾತಾಡಿರೋರು. ಹಾಗ್ ನಿನ್ ನೆಮ್ಮದಿಯಾಗಿ ಬದುಕಕ್ಕಾಗ್ತಿತ್ತಾ? ಈಗ ನಾನೇನ್ ತುಂಬಾ ನೆಮ್ಮದಿಯಾಗಿ ಖುಷಿಯಾಗಿದ್ದೀನ ಅತ್ತೆ? ನಿಮ್ ಮಗನ್ ಜೊತೆ ಇಟ್ಕೊಂಡು ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಅಮ್ಮೋ, ಅವತ್ತಾಗಿದ್ ವಿಚಾರಕ್ಕೆ
ನೀನ್ ಸಾಯಕ್ಕೆ ಹೊರಟೋಗಿದ್ಯಲ್ಲೇ ಅವಾಗ ನಂಗೆ ಆಗಿದ್ದ ಆತಂಕಕ್ಕೆ ಸತ್ರೆ ಸಾಯ್ತಿದ್ದೆ ಅತ್ತೆ. ಈ ವಲ್ಲಭನ್ ಜೊತೆ ಹೀಗ್ ಕಿತ್ತಾಡ್ಕೊಂಡು ಆದ್ರೆ ಮಾತಿಗೂ ಬಯಸ್ಕೊಳ್ಳೋ ಬದಲು ಒಂದೇ ಕ್ಷಣಕ್ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಮಾತಿಗೂ ಅವನನ್ನ ಹೇಗ್ ನಡ್ಸ್ಕೊಂತ ಇದ್ದಾನೆ ಅಂತ ನಿಮಗ್ ಗೊತ್ತಾತೆ? ಏನೋ ನನಗ್ ಜೀವನ ಅನ್ನೋ ಭಿಕ್ಷೆ ಹಾಕಿದೀನಿ ಅನ್ನೋ ಲೆವೆಲ್ಗ್ ಮಾತಾಡ್ತಿದ್ದಾನೆ. ಅವತ್ ನೀವ್ ನನ್ನ ಹತ್ರ ಬಂದು ಆ ವಲ್ಲಭನ್ ಮದ್ವೆ ಆಗು ಅಂತ ಹೇಳ್ದಾಗ ನಾನು ಯಾರು ಕುಂಡು ನಿಮ್ ಮಗನ್ ನಾನ್ ಮದ್ವೆ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ನ. ಇಲ್ಲ ತಾನೆ, ನನಗೂ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ದೆ ಅಲ್ವಾ? ಅದನ್ನ ಹೇಳಿ ಅರ್ಥ ಮಾಡ್ಸಿ ನಿಮ್ ಮಗಂಗೆ. ಬೈ ಚಾನ್ಸ್ ಈ ಮದ್ವೆ ಆಗದೆ ಹೋಗಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ? ನನ್ನ ಕರ್ಕೊಂಡ್ ಬಂದು ನಮ್ಮ ಮನೆ ಮುಂದೆ ನಿಲ್ಸ್ತಿದ್ರಿ ಅಲ್ವಾ? ಆಗ ಊರಿನ ಜನ ನನ್ ಬಗ್ಗೆ ಏನ್ ಮಾತಾಡ್ತಿದ್ರು? ಅಯ್ಯೋ, ಮದ್ವೆ ಮನೆಯಿಂದ ಈ ಹುಡ್ಗಿ ಯಾವನ್ ಜೊತೆನೋ ಓಡೋದ್ಲು, ಒಂದಿನ ಪೂರ್ತಿ ಅವನ್ ಜೊತೆ ಇದ್ದು ಈಗ ಅವನ್ ಮೋಸ ಮಾಡ್ದ ಅಂತ ಒಂದ್ ಚೂರು ನಾಚಿಕೆ ಇಲ್ದೆ ಅವಳ ಅಪ್ಪನ್ ಮುಂದೆ ಬಂದ್ ನಿಂತಿದ್ದಾಳೆ ಅಂತ ಅಲ್ವಾ? ಅಪ್ಪ ಅವಮಾನ ತಡೆಯಕ್ಕಾಗ್ದೆ ನನ್ನ ಸಾಯಿಸಿರೋರು. ಅಪ್ಪನ್ ಕೈಲಲ್ವಾ ನೆಮ್ಮದಿಯಾಗಿ ಸಾಯ್ತಿದ್ದೆ. ಅಮ್ಮ, ಏನ್ ಮಾತಾಡ್ತಾ ಇದೆಯಾ ನೀನು? ನನ್ನ ಕಣ್ಣೆದುರುಗಡೆ ನಿನ್ನ ಜೀವನ ಹಾಳಾಗ್ತಾ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ನೆ ಇರೋದು? ಸುಮ್ನೆ ಇರ್ಬೇಕಾಗಿತ್ತು ಅತ್ತೆ. ಯಾಕಂದ್ರೆ ಇವಾಗ ನಾನ್ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಪಾಡ್ ಪಡ್ತಾ ಇದ್ದೀನಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅಮ್ಮೋ, ಹೌದು ಅತ್ತೆ. ನೀವ್ ಮಾಡಿರೋ ಕೆಲ್ಸದಿಂದ ನನಗೂ ಖುಷಿ ಇಲ್ಲ, ಅವನಿಗೂ ಖುಷಿ ಇಲ್ಲ, ನಮ್ ಮದ್ವೆ ಮಾಡ್ಸಿರೋ ನಿಮಿಗೂ ಖುಷಿ ಇಲ್ಲ. ಪ್ರತಿದಿನ ಅಯ್ಯೋ ಯಾರಿಗ್ ಸತ್ಯ ಗೊತ್ತಾಗ್ಬಿಡುತ್ತ ಅನ್ನೋ ಭಯದಲ್ಲೇ ಬದುಕೋ ಹಾಗಾಗಿದೆ. ಹಾಗಲ್ಲ ಅಮ್ಮೋ. ಪ್ಲೀಸ್ ಅತ್ತೆ, ಒಂದ್ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಇಡಕ್ ಬಿಟ್ಬಿಡಿ ಪ್ಲೀಸ್. ಅವಳ ಮೇಲೆ ಕೂಗಾಡ್ತೀಯ ನೀನು? ಕೇಶವ, ಏನೋ ಆಗಿದ್ದಾಯ್ತು, ಹೋಗ್ಲಿ ಬಿಟ್ಬಿಡೋ. ಏನಾಗಿದ್ದಾಗೋಯ್ತು, ಹೋಗ್ಲಿ ಬಿಟ್ಬಿಡು. ಏನ್ ಅನ್ಕೊಂಡಿದ್ಯಾ ನಿನ್ನ? ಅವ್ರು ನಮ್ಮಪ್ಪ, ನಮ್ಮ ಅಪ್ಪನ ಎದುರುಗಡೆ ನಿಂತು ಮಾತಾಡೋಷ್ಟು ಬೆಳೆದ್ಬಿಟ್ಯಾ ನೀನು? ಕೊಬ್ಬು ಜಾಸ್ತಿ ಆಯ್ತು ನಿಂಗೆ. ಏನೋ ಮಾತಾಡ್ತಿದ್ಯಾ? ಕೇಶವ, ನಿನ್ ಮನ್ಸು ಸರಿ ಇಲ್ಲ, ಹೋಗ್ ಮಲ್ಕೋ, ಬೆಳಗ್ಗೆ ಮಾತಾಡೋಣ. ನನ್ ಮನ್ಸನ್ ಕೆಡ್ಸಿರೋದ ನೀನು. ಇನ್ ನೆಮ್ಮದಿಯಾಗಿ ಮಲ್ಕೊಳ್ಳೋದು ಎಲ್ಲಿ ಬಂತು? ನಿನ್ಗೊಂದು ಕೆಟ್ಟ ಬುದ್ಧಿ ಇದೆ. ಬೇರೆ ಯಾರೋ ಇಬ್ರು ವಾದ ವಿವಾದ ಮಾಡ್ಬೇಕಾದ್ರೆ ನಿನಗೆ ಸಂಬಂಧ ಇಲ್ಲದೆ ಇದ್ರು ಹೋಗ್ ಮೂಗ್ ತೋರಿಸ್ತೀಯ. ಈಗ್ಲೂ ಅಷ್ಟೇ, ನಮ್ಮಪ್ಪ ನನಗೆ ಬೈಬೇಕಾದ್ರೆ, ಹೊಡೆಯಕ್ ಬರ್ಬೇಕಾದ್ರೆ ನೀನ್ ಯಾಕೆ ಮಧ್ಯದಲ್ಲಿ ಬಂದೆ? ನಿನಗೂ ಅದಕ್ಕೂ ಏನ್ ಸಂಬಂಧ? ಏನ್ ಸಂಬಂಧ ಅಂತ ಕೇಳ್ತಿದ್ಯಲ್ಲ ಕೇಶವ? ಅವ್ರ ಕೈ ಮಾಡಕ್ ಬಂದಿದ್ದು ನನ್ ಗಂಡನ್ ಮೇಲೆ. ಗಂಡನ? ನಿನಗ್ ಗಂಡ ಆಗೋದಕ್ಕೂ ಮುಂಚೆ ನಾನು ಅವ್ರ ಮಗ. ಆದ್ರೆ ಇವಾಗ ಮದ್ವೆ ಆಗಿದೆ ಅಲ್ವಾ? ಹೆಂಡತಿ ಮುಂದೆ ಗಂಡನ್ ಕೈ ಮಾಡೋದನ್ನ ನಾನ್ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾವ ಹೆಣ್ಣು ಒಪ್ಪೋದಿಲ್ಲ. ಓಹ್, ಹೌದಾ? ಸರಿ, ನಾನ್ ನಿಮ್ ಟ್ರ್ಯಾಕಿಗೆ ಬರ್ತೀನಿ. ಹೆಂಡತಿ ಎದುರುಗಡೆ ಗಂಡನ್ಗೆ ಕೈ ಮಾಡಬಾರ್ದು, ಸರಿ. ಆದ್ರೆ ಹೆಂಡತಿ ಆದವಳು ತಂದೆ ತಪ್ಪಿದ್ರು ಗಂಡನ ಎದುರುಗಡೆ ನಿಂತು ವಾದ ಮಾಡ್ಬೋದು ಅಲ್ವಾ? ಹೆಂಡತಿ ತಪ್ಪು ಮಾಡಿ ಅದನ್ನ ಗಂಡ ತಿದ್ದದಕ್ ಬಂದಾಗ ಹೆಂಡತಿ ವಾದ ಮಾಡೋದು ತಪ್ಪು ಕೇಶವ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ತಪ್ಪೇ ಮಾಡಿಲ್ಲ ಅಂದಾಗ ಗಂಡ ಸುಮ್ನೆ ಗೂಬೆ ಕೂರ್ಸೋದು ತಪ್ಪು ಕೇಶವ. ನೋಡು, ತಪ್ಪು ಮಾಡಿದ್ಯಾ, ಅದನ್ನ ಒಪ್ಕೋ. ಆಗ ಕ್ಷಮಿಸೋದಕ್ಕೆ ಮನ್ಸಾದ್ರೂ ಬರುತ್ತೆ. ಅದನ್ ಬಿಟ್ಟು ಎಲ್ಲಾನು ನನ್ ಕಡೆನೆ ತಿರುಗ್ಸೋದಕ್ ಬರ್ಬೇಡ. ಕಡೆ ಸಲ ಹೇಳ್ತಿದ್ದೀನಿ ಮೀನಾ, ಇನ್ನೊಂದ್ಸಲ ನಮ್ಮನೆಯವ್ರ ವಿಷಯಕ್ಕೆ ಮೂಗ್ ತುರ್ಸೋದು, ನಮ್ಮ ಅಪ್ಪನ ಎದುರುಗಡೆ ನಿಂತು ಮಾತಾಡೋದು, ನನ್ ಜೊತೆ ಜಗಳ ಆಡೋದು, ಇದು ಯಾವುದನ್ನೇ ಮಾಡಿದ್ರು ಗುಡ್ ಮಾರ್ನಿಂಗ್ ಅತ್ತೆ. ಅತ್ತೆ, ನೀವ್ ಯಾಕೆ ರಂಗೋಲಿ ಹಾಕಕ್ ಬಂದ್ರಿ ಅತ್ತೆ? ಕೊಡಿ.
ನಾನ್ ಹಾಕ್ತೀನಿ. ನೀವು ಒಳಗಡೆ ಬೇರೆ ಕೆಲಸ ನೋಡ್ಕೊಳ್ಳಿ. ಕೊಡಿ ಅತ್ತೆ. ಅತ್ತೆ, ನನ್ ಮೇಲೆ ಬೇಜಾರ? ಸಾರಿ ಅತ್ತೆ. ನಿಮಗ್ ಸುಮ್ನೆ ನಾನ್ ಬೈದ್ಬಿಟ್ಟೆ. ಆ ವಲ್ಲಭ ಎಲ್ಲದಕ್ಕೂ ನನ್ನ ಹತ್ರ ಕೂಗಾಡಿ ಕಿರ್ಚಾಡಿ ನನಗ್ ಇರಿಟೇಟ್ ಮಾಡ್ಬಿಟ್ಟಿದ್ದ. ಅದೇ ಟೈಮಿಗೆ ನೀವ್ ಬಂದ್ರಲ್ಲ, ಅವನ್ ಮೇಲಿರೋ ಕೋಪನ ನಿಮ್ ಮೇಲೆ ತೋರ್ಸ್ಬಿಟ್ಟೆ. ಸಾರಿ ಅತ್ತೆ. ಇನ್ಮೇಲೆ ಆತರ ಎಲ್ಲ ನಾನ್ ಮಾತಾಡಲ್ಲ. ಅತ್ತೆ, ನಿಮಗ್ ಇನ್ನೂ ನನ್ ಮೇಲೆ ಕೋಪ ಇದ್ರೆ ಬೈದ್ ಬಿಡಿ ಅತ್ತೆ. ಇನ್ನೂ ಸಮಾಧಾನ ಆಗಿಲ್ಲ ಅಂದ್ರೆ ಒಂದ್ 2 ಏಟ್ ಹೊಡೆದ್ ಬಿಡಿ ಅತ್ತೆ. ಈ ತರ ಮಾತ್ರ ಇರ್ಬೇಡಿ ಅತ್ತೆ ಪ್ಲೀಸ್. ನಂಗೆ ತುಂಬಾ ಹಿಂಸೆ ಆಗುತ್ತೆ ಅತ್ತೆ. ಪ್ಲೀಸ್ ಅತ್ತೆ. ಅತ್ತೆ 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 ಅತ್ತೆಗ್ ತುಂಬಾ ಹರ್ಟ್ ಆಗಿದೆ. ಈಗ ನಾನ್ ಏನ್ ಮಾಡ್ಲಿ? ನಂಗೊಂದ್ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಅತ್ತೆ ನಂಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಆದ್ರೆ ನಾನು ಅವರಿಗೆ ಬೈದ್ಬಿಟ್ಟೆ. ಛೆ! ಗುಡ್ ಮಾರ್ನಿಂಗ್ ಮೇಡಮ್. ಇನ್ನೊಂದ್ಸಲ ನಮ್ಮ ಮನೆಯವ್ರ ವಿಷಯಕ್ಕೆ ಮೂಗ್ ತುರ್ಸೋದು ಇದು ಯಾವ್ದನ್ನೇ ಮಾಡಿದ್ರು. ಯಾಕೋ ಕೇಶವ, ನಿನ್ನೆ ಹಾಗೆಲ್ಲ ಮಾತಾಡ್ಬಿಟ್ಟೆ. ಮಾತಿಗೂ ನಿನ್ ಮನೆ ನಿನ್ ಕುಟುಂಬ ಅಂತ ಹೇಳ್ಬಿಟ್ಟಿಯಲ್ಲ. ಹಾಗಾದ್ರೆ ನಿನ್ ಮನೆ ನನ್ ಮನೆ ಅಲ್ವಾ? ನಾನು ನಿಮ್ ಕುಟುಂಬಕ್ಕೆ ಸೇರ್ದವಳಲ್ವಾ ಕೇಶವ? ಭಾವನ್ಗೆ ನಾನು ಹೆಣ್ಣು ಹುಡುಕಿದೆ ತಪ್ಪಾಯ್ತಾ? ನಾನೇನೋ ಬೇಕು ಮನೆಯವ್ರಿಗೆ ಅವಮಾನ ಮಾಡಿಸ್ದೆ ಅನ್ನೋ ತರ ಮಾತಾಡ್ಬಿಟ್ಟಿಯಲ್ಲೋ. ನನಗ್ ತುಂಬಾ ನೋವಾಗ್ತಿದೆ ಕೇಶವ. ಕೇಶವನ್ಗೊಂದು ಕಾಲ್ ಮಾಡ್ಲಾ? ಹಾಯ್ ಮೀನಾ. ಮೀನಾ, ಅದು ನನ್ ಮಾತ್ ಮೀನಾ ಮೀನಾ ಅಮ್ಮ ಅಮ್ಮ, ಏನೋ ಅದು? ಇಲ್ಲೇ ಇದೀನಲ್ಲ, ಯಾಕೆ ಹಾಕಿ ಕೂಕೋತಾ ಇದ್ಯಾ? ಏನಾಯ್ತು? ಅವಳಲ್ಲಿ ಅವಳು ಅಂದ್ರೆ? ಅದೇ ನಿನ್ ಸೊಸೆ ಮೀನಾ. ಬೆಳಗ್ಗೆಯಿಂದ ಎಲ್ಲೂ ಕಾಣ್ತಾನೆ ಇಲ್ಲ. ನೀನೇನಾದ್ರು ನೋಡ್ದಮ್ಮ? ಚೆನ್ನಾಗಿದೆ ಕಣೋ. ಅವಳನ್ನ ಬೈದಿದ್ದು ನೀನು, ಈಗ ಬಂದ್ ನನ್ನ ಹತ್ರ ಅಮ್ಮ ನನ್ ಹೆಂಡತಿನ ನೋಡ್ದ್ಯಾ ಅಂದ್ರೆ ನನಗೇನೋ ಗೊತ್ತಿರುತ್ತೆ. ನಿನ್ ಹೆಂಡತಿ ಬಗ್ಗೆ ನಿನಗ್ ಗೊತ್ತಿರ್ಬೇಕು. ಅಮ್ಮ, ನಾನೀಗ ಏನ್ ಕೇಳ್ಬಾರ್ದು ಕೇಳ್ದೆ ಅಂತ ನೀನ್ ಈಗ ಆಡ್ತಿದ್ಯಾ? ಓ ಹೌದಪ್ಪ, ಹೌದು. ಈ ಮನೇಲಿ ಒಂದ್ ಮಾತಾಡಿದ್ರು ತಪ್ಪು, ಮಾತಾಡದೆ ಇದ್ರು ತಪ್ಪು. ಎಲ್ರು ಅವ್ರವ್ರ ಮೂಗಿನೇರಕ್ ಮಾತಾಡ್ಬಿಡ್ತೀರಾ, ಆಮೇಲೆ ನನ್ನನ್ನೇ ಬಂದ್ ಬೈದ್ ಬಿಡ್ತೀರಾ. ಯಾಕೆಂದ್ರೆ ಈ ಮನೇಲಿ ನಾನು ಒಬ್ಳಿದ್ದೀನಲ್ಲ, ಎಲ್ರು ಹೇಳೋದನ್ನ ಕೇಳಿಸ್ಕೊಳಕ್ಕೆ. ಹೇಳ್ರಪ್ಪ ಹೇಳಿ. ಆದ್ರೆ ಒಂದಂತೂ ಅರ್ಥ ಮಾಡ್ಕೊಂಡಿದೀನಿ, ಈ ಮನೇಲಿ ಯಾರ ಜೀವನಕ್ಕೆ ಏನು ಒಳ್ಳೇದ್ ಮಾಡೋದಕ್ ಹೋಗ್ಬಾರ್ದು. ಅವ್ರವ್ರ ಜೀವನಕ್ಕೆ ಅವರೇ ಒಳ್ಳೇದ್ ಮಾಡ್ಕೋಬೇಕು. ಅದಕ್ ಮಧ್ಯೆ ನಾವೇನಾದ್ರೂ ಹೋದ್ರೆ ನಾವೇ ಕೆಟ್ಟವ್ರಾಗ್ಬಿಡ್ತೀವಪ್ಪ. ಅಮ್ಮ, ಯಾಕೇನೇನೋ ಹೇಳ್ತಿದ್ಯಾ? ನಾನ್ ಕೇಳಿದ್ದು ಮೀನಾ ಎಲ್ಲಿ ಅಂತ ಗೊತ್ತಿದ್ರೆ ಹೇಳು. ಅದಕ್ಯಾಕೆ ಈಗೆಲ್ಲ ಆಡ್ತಿದ್ಯಾ? ಓಹೋ, ನೋಡ್ದ್ಯಾ ನೋಡ್ದ್ಯಾ ಹೆತ್ತಮ್ಮನ್ ಬಗ್ಗೆನೆ ಹೇಗ್ ಮಾತಾಡ್ತಿದ್ಯಾ ಅಂತ. ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು, ಮಕ್ಕಳನ್ನ ಜಾಸ್ತಿ ಮುದ್ದು ಮಾಡ್ಬೇಡ ಅಂತ. ನಿಮ್ಮನ್ನೆಲ್ಲ ಜಾಸ್ತಿ ಮುದ್ದು ಮಾಡಿ ನಾನೇ ಹಾಳು ಮಾಡ್ಬಿಟ್ಟೆ ಅನ್ಸುತ್ತೆ. ಅಮ್ಮ, ಈಗ ಮೀನಾ ಎಲ್ಲಿ ಅಂತ ಗೊತ್ತಿದ್ರೆ ಹೇಳು.
ಇಲ್ಲಾಂದ್ರೆ ಬಿಡು. ಅದನ್ನ ಬಿಟ್ಟು ಯಾವ್ದೋ ಬೇಜಾರ್ನ ನನ್ ಮೇಲೆ ಹಾಕಿದ್ರೆ ಹೇಗೆ? ಸಾಕು, ಸುಮ್ನೆ ಇರೋ. ನಿನ್ ಹೆಂಡತಿ ಎಲ್ಲಿ ಅಂತ ನಿನಗ್ ಗೊತ್ತಿರ್ಬೇಕು. ಹೋಗ್ ನೋಡ್ಕೊ ಹೋಗೋ. ಬಂದ್ಬಿಟ್ಟ ದೊಡ್ಡದಾಗಿ. ಅಮ್ಮ, ಈ ಮನೆಯಲ್ಲಿ ನನ್ಗೆ ಯಾರು ಸಪೋರ್ಟ್ ಮಾಡಲ್ಲ, ಎಲ್ರು ಅವಳು ಸಪೋರ್ಟೇ. ಎಲ್ಲ ಮನೇಲೂ ಅತ್ತೆ ಸೊಸೆ ಕಂಪ್ಲೇಂಟ್ ಇರುತ್ತೆ, ಆದ್ರೆ ಈ ಮನೇಲಿ ಅತ್ತೆ ಸೊಸೆ ಒಂದೇ ಪಾರ್ಟಿ. ಸೊಸೆ ಅಂತ ಬಂದ್ರೆ ಮಗನ್ ವಿರುದ್ಧನೇ ಮಾತಾಡ್ತಾರೆ. ಆದ್ರೂ ಈ ಮೀನಾ ಎಲ್ಲೋದ್ಲು? ಒಂದ್ ಕಾಲ್ ಮಾಡೋಣ. ನಾನೇ ಕಾಲ್ ಮಾಡ್ಲಿ? ಅಷ್ಟೆಲ್ಲ ಜಗಳ ಮಾಡೋನು ಒಂದ್ ಸಾರಿ ಕೇಳ್ದೆ ಹೋಗಿದ್ದಾಳೆ. ಎಷ್ಟು ಕೊಬ್ಬಿರ್ಬೇಡ, ಬೇಕಿದ್ರೆ ಅವಳೇ ಮಾಡ್ತಾಳೆ. ಸರ್, ಹಾಂ ಸರ್, ಇಲ್ಲ ಎಲ್ಲ ರೆಡಿ ಇದೆ, ಇನ್ನೊಂದು 10 ನಿಮಿಷ ಸರ್, ಕಳಿಸ್ಬಿಡ್ತೀನಿ. ಹಾಂ ಸರ್ ಕಳಿಸ್ದೆ, ಈಗಲೇ ಕಳಿಸ್ದೆ. ಸಂಜಯ್, ಬಾಸ್ ಕಾಲ್ ಮಾಡಿದ್ರು, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನೊಂದು 10 ಮಿನಿಟ್ಸು ಮೇಲ್ ಚೆಕ್ ಮಾಡು. ಹಾಂ, ಕಳಿಸ್ತೀನಿ. ಅಣ್ಣ, ಏನಣ್ಣ ಇದು ಇಷ್ಟು ಟೆನ್ಷನಲ್ಲಿ ಕೆಲಸ ಮಾಡ್ತಿದ್ಯಾ? ಅಲ್ಲ, ಆಫೀಸಲ್ಲೂ ಕೆಲಸ ಮಾಡ್ತೀಯಾ, ಮನೆಗೆ ಬಂದು ಕೆಲಸ ಮಾಡ್ತೀಯಾ, ರೆಸ್ಟೇ ಇಲ್ವಾ ನಿಂಗೆ? ಸ್ವಲ್ಪ ಅರ್ಜೆಂಟ್ ಇದೆ ಕೇಶವ, ಏನು ಮಾಡೋದು? ಒಂದ್ಸಲ ಕಮಿಟ್ ಆದಮೇಲೆ ಮಾಡಲೇಬೇಕಲ್ಲ. ಅಣ್ಣ, ಏನೇ ಅರ್ಜೆಂಟ್ ಇದ್ರು, ಕಮಿಟ್ಮೆಂಟ್ ಇದ್ರು, ನಿನ್ ಬಗ್ಗೆ ನೀನ್ ಗಮನ ಕೊಡ್ಬೇಕಲ್ವಾ? ನಿನ್ನ ಆರೋಗ್ಯ ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಬೋದು. ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಏನ್ ತಾನೇ ಮಾಡಕ್ಕಾಗತ್ತೆ? ಕರೆಕ್ಟ್ ಕೇಶವ. ನಿನ್ನೆ ರಾತ್ರಿ ನಾನು ಮಾಧವಂಗ್ ಇದೇ ಮಾತು ಹೇಳಿದೆ. ಅದಕ್ಕೇನಂದ ಗೊತ್ತಾ? ಏನಂದ? ಅಯ್ಯೋ, ನಾನೇನ್ ಕೆಲಸ ಮಾಡ್ತೀನಿ ಬಿಡಿ ಮಾವ, ನಮ್ಮ ಮನೆ ಹೆಂಗಸರು ಮಾಡೋ ಕೆಲಸದ ಮುಂದೆ, ಅವ್ರ ತಲೆ ಬಿಸಿ ಮುಂದೆ ನಂದೇನ್ ಮಹಾ ಅಂದ್ಬಿಟ್ಟ. ಅದ್ರಲ್ಲೂ ಮನೆಗೆ ಸೊಸೆ ಆದವಳು ಹೊರಗಡೆನೂ ಕೆಲಸ ಮಾಡಬೇಕು, ಮನೆಯಲ್ಲೂ ಎಲ್ಲ ಕೆಲಸ ಮಾಡಬೇಕು. ಬೆಳಿಗ್ಗೆ ಗುಡಿಸಿ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ನಾವೆಲ್ಲ ತಿಂದು ಮಲಗಿದ ಮೇಲೂ ಪಾತ್ರೆ ತೊಳೆದಿಡೋವರೆಗೂ ಎಲ್ಲ ಉಸ್ತುವಾರಿ ಅವಳದೇನೆ. ಇದ್ರೆಲ್ಲದ್ರ ಮಧ್ಯೆ ಅತ್ತೆ ಮಾವನ್ ಸೇವೆ ಮಾಡ್ತಾಳೆ, ಗಂಡನ್ನು ನೋಡ್ಕೋತಾಳೆ, ಮನೆಯವ್ರ ಕಾಳಜಿನೂ ನೋಡ್ತಾಳೆ, ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೂ ಅಡಿಗೆ ಉಪಚಾರ ಅಂತನೂ ನೋಡ್ತಾಳೆ. ಈ ಗ್ಯಾಪಲ್ಲಿ ಅವಳ ಆಸೆ ಏನು, ಇಷ್ಟ ಏನು ಅಂತ ಅವಳಿಗೆ ಮರ್ತೋಗುತ್ತೆ. ಮತ್ತಿದನ್ನ ಯಾರು ಕೇಳೋದೂ ಇಲ್ಲ, ಗಂಡನಾದೂ ಕೇಳೋದಿಲ್ಲ. ಅವಳಿಗೆ ಬೇಜಾರಾದ್ರು ಅದನ್ನ ತೋರಿಸ್ಕೊಳ್ಳದೆ ಅವಳ ಪಾಡ್ಗೆ ಅವಳು ಇರ್ತಾಳೆ. ಇಷ್ಟೆಲ್ಲ ಇರುವಾಗ ಮಾವ, ನಾವು ಗಂಡಸರು ಮಾಡೋ ಕೆಲಸ ಏನ್ ದೊಡ್ಡದಲ್ಲ ಬಿಡು ಅಂದ್ಬಿಡೋದ ಇವನು ಹೇಳೋದು ನನಗೆ ನಿಜ ಅನ್ಸ್ಬಿಡ್ತು ಕೇಶವ. ಒಂದು ಹೆಣ್ಣು ಮದುವೆ ಆದ್ಮೇಲೆ ತನ್ನ ತವರು ಮನೆ ಬಿಟ್ಟು ಬೇರೆ ಯಾರ್ದೋ ಮನೆಗೆ ಬರ್ತಾಳೆ. ಅಲ್ಲಿ ಅವಳಿಗೆ ಯಾರ ಪರಿಚಯನೂ ಇರೋದಿಲ್ಲ. ಆದ್ರೂ ಕೂಡ ಗಂಡನಿಗೋಸ್ಕರ ಎಲ್ಲರ ಜೊತೆ ಬೆರೆತು ಕುಟುಂಬನ ಸಂಸಾರನ ತೂಗಿಸ್ಕೊಂಡು ಹೋಗ್ತಾಳೆ. ಅವಳು ಅಷ್ಟೆಲ್ಲ ನಮಗೋಸ್ಕರ ಮಾಡ್ತಿರ್ಬೇಕಾದ್ರೆ ನಾವು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅವಳು ಕಣ್ಣಿಂದ ಒಂದು ತೊಟ್ಟು ನೀರು ಬಂದ್ರು ಕೂಡ ಅದು ಆನಂದ ಬಾಷ್ಪಕ್ಕೆ ಬರೋ ತರ ನಡ್ಕೋಬೇಕು. ಆಗ್ಲೇ ಗಂಡನ ಸ್ಥಾನಕ್ಕೆ ಒಂದು ಅರ್ಥ ಸಿಗೋದು ಅಲ್ವಾ ಕೇಶವ? ಮಾವ, ನಾನ್ ಅಣ್ಣಂಗೆ ಏನೋ ಹೇಳಕ್ ಬಂದ್ರೆ ನೀನ್ ನನಗೇನು ಹೇಳ್ತಿದ್ಯಾ? ಅಯ್ಯೋ, ನಾನ್ ಹೇಳ್ತಾ ಇಲ್ಲಪ್ಪ, ಎಲ್ಲ ಅರ್ಥ ಆಗತ್ತೆ. ಈ ಮಾತುಗಳನ್ನೆಲ್ಲ ನೀನ್ ನನಗೆ ಹೇಳಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತು. ಅಲ್ಲ ಕೇಶವ, ಅಣ್ಣ, ನಿನ್ ಕೆಲಸ ನೀನ್ ಮಾಡ್ಕೊ, ನನಗೆ ಕೆಲಸ ಐತೆ, ನಾನು ಬರ್ತೀನಿ. ಮಾವ, ನನಗಿನ್ನೂ ಗಿಲ್ಟ್ ಹೆಚ್ಚಾಗ್ತಿದೆ ಮಾವ. ಇಷ್ಟು ದಿನ ನನ್ನ ಮದುವೆ ವಿಚಾರಕ್ಕೆ ಅಪ್ಪ ಅಮ್ಮ ನೊಂದ್ಕೊಳ್ಳೋದನ್ನ ನೋಡಿ ಬೇಜಾರಾಗ್ತಿತ್ತು. ಈಗ ನನ್ನ ಮದುವೆ ವಿಚಾರಕ್ಕೆ ಇವರಿಬ್ರು ಕಿತ್ತಾಡ್ತಿದ್ದಾರೆ ಅನ್ನೋ ಹೊಸ ಬೇಜಾರು ಆಡಾಗಿದೆ. ಏನ್ ಕೂತಿದ್ಯಾ? ನಿನ್ ಸ್ಟಾಪ್ ಬಂತು, ಇಳ್ಕೋ. ನೋಡೋ, ಕ್ಲಾಸ್ ಮುಗಿದ ತಕ್ಷಣ ಇಲ್ಲಿ ಬಂದು ಆನ್ ಟೈಮ್ ಇರ್ಬೇಕು. ನಿನಗೋಸ್ಕರ ವೆಯ್ಟ್ ಮಾಡ್ಕೊಂಡಿರಕ್ಕೆ ನಾನೇನ್ ಬಕ್ರಾ ಅಲ್ಲ. ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಅಲ್ಲೇ ಇರ್ಬೇಡ. ದಿನ ನಾನೇ ಬಂದು ಕಾಯ್ತಾ ಇರೋದು, ನೀನೇ ಲೇಟ್ ಆಗಿ ಬರೋದು. ಈ ಕಾಂಚಲಿನ ಬೇಡ ಅನ್ನೋದು ರೈಟ್ ಹೇಳ್ತಾರೋ? ಮಗ, ಏನೋ ಇದು? ಅಲ್ಲ ಕಣು, ಕಾಲೇಜಲ್ಲಿ ಇವ್ರ ಜೊತೆಲಿ ಬಾಯಿ ಎರ್ದವಂಗೆ ಕೂಗಾಡಿ ಜಗಳ ಆಡ್ತೀಯ, ಇಲ್ಲಿ ನೋಡಿದ್ರೆ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಏನೋ ನಡೀತಾ ಇದೆ? ಏನು ನಡೀತಾ ಇಲ್ಲ ಕಣ. ಕಾಲೇಜಲ್ಲಿ ನನ್ಗೆ ತುಂಬಾ ಟಾರ್ಚರ್ ಕೊಡ್ತಾಳಲ್ಲ, ಆ ಪಾಪ ಪ್ರಜ್ಞೆ ಅವಳಿಗೆ ಸುಮ್ನೆ ಬಿಡುತ್ತಾ? ಆ ಪಾಪದ್ ಕೂಡ ಫುಲ್ ತುಂಬಿ ಪ್ರತಿದಿನ ನಂಗೆ ನಿದ್ರೆ ಬರ್ತಾ ಇಲ್ಲ, ನನಗ್ ಕ್ಷಮಿಸ್ಬಿಡುವಲ್ಲಬಾ ಅಂತ ಕೇಳ್ಕೊಂಡ್ ಬಂದಿದ್ಲು. ಅದಕ್ಕೆ ಅದೆಲ್ಲ ಸೀನೆ ಇಲ್ಲ, ರೈಟ್ ಹೇಳೆ ಅಂತ ಅಂತಿದೆ.
ಏನು ನಾನ್ ನಿನಗ್ ಸಾರಿ ಕೇಳದ? ಹೆಲೋ ಮಿಸ್ಟರ್ ಕಾರ್ಡ್ ಪಾಪ, ನಾನ್ ಯಾಕೆ ನಿನಗ್ ಸಾರಿ ಕೇಳ್ಬೇಕು? ನನ್ ತಲೆ, ಅದ್ರೊಳಗಿರೋ ಬ್ರೈನ್, ಅದ್ರೊಳಗಿರೋ ಬುದ್ಧಿ ಎಲ್ಲ ಕರೆಕ್ಟ್ ಆಗೇ ಇದೆ. ಅಷ್ಟಕ್ಕೂ ನಾನೇನ್ ತಪ್ಪು ಮಾಡಿದೀನಿ ಅಂತ ನಾನು ಬಂದ್ ನಿಂಗ್ ಸಾರಿ ಕೇಳ್ಬೇಕು? ಬಂದ್ಬಿಟ್ಟ ಬುರುಡೆ ಬಿಟ್ಕೊಂಡು. ಏ ನಿಮ್ಮಪ್ಪಂದು ಬರೀ ಸೂಪರ್ ಮಾರ್ಕೆಟ್ ಅಲ್ಲ, ಹೋಟೆಲ್ ಬಿಸ್ನೆಸ್ ಏನಾದ್ರು ಇಟ್ಟಿದ್ದೀರಾ? ಎಷ್ಟು ಚೆನ್ನಾಗಿ ದೋಸೆ ಮುಗಿಸ್ತೀಯ. ಬ್ಯಾಟ್ರಿ ಬಚ್ಚನ್ ಇವಳೆ ಕಂಡ್ರು ನಂಗೆ ಸಾರಿ ಕೇಳಿದ್ದು. ನನ್ ನಂಬ್ರೋ. ಏನಿಲ್ಲ ಗೈಸ್, ಇವನ ಹತ್ರ ಸಾರಿ ಕೇಳೋ ಕರ್ಮ ನನಗೇನ್ ಬಂದಿಲ್ಲ. ಕರಿಬೇಕು, ಸುಮ್ನೆ ಇದ್ಬಿಡು. ನೀನ್ ಸುಮ್ನಿರೋ ಮೊದ್ಲು. ಒಂದ್ ನಿಮಿಷ ನಿಲ್ಲಿಸ್ತೀರಾ? ನೀನ್ ನೋಡಿದ್ರೆ ಅವ್ಳು ಸಾರಿ ಕೇಳ್ತಾ ಇದ್ಲು ಅಂತ್ಯ, ಅವ್ಳು ನೋಡಿದ್ರೆ ನಿನಗ್ ಸಾರಿ ಕೇಳೋ ಕರ್ಮ ನನ್ಗೆ ಯಾಕೆ ಅಂತ ಇದ್ದಾಳೆ. ಇಬ್ರು ಏನೋ ಮಾಡ್ತಾ ಇದ್ರಿ ಹಂಗಾದ್ರೆ? ಮಗ, ನೀನು ನನ್ ಫ್ರೆಂಡಾ ಆ ಕುಳ್ಳಿ ಫ್ರೆಂಡಾ? ನಿನ್ ಫ್ರೆಂಡು. ಹಾಗಂದ್ರೆ ನಾನು ಹೇಳದ್ ನಂಬು. ಲೋ ಬಚ್ಚನ್, ಹೈಟಲ್ ನಾನ್ ನಿನ್ನ ಅಕ್ಕ ಅಂತ ಯಾವಾಗ್ಲೂ ಹೇಳ್ತಿರ್ತೀಯಲ್ವಾ? ಹೌದು ಅಕ್ಕವ್ರೆ. ಹಾಗಾದ್ರೆ ನನ್ನ ನಂಬು. ಇವನೇ ಬೈಕ್ ಅಡ್ಡ ಹಾಕಿ ನನ್ನ ಹತ್ರ ಮಾತಾಡ್ತಿದ್ದ. ಓ, ಇವಳೇನ್ ದೊಡ್ಡ ಮಿಸ್ ಇಂಡಿಯಾ ನಿಲ್ಸ್ಬಿಟ್ಟು ಇವಳ ಜೊತೆ ಮಾತಾಡಕ್ಕೆ ಬಂದ್ಬಿಟ್ಲಿ ಇಲ್ಲಿ. ಓ, ನೀನೇನ್ ಮಹಾರಾಜನ್ ಮೊಮ್ಮಗ, ಕ್ಷಮಿಸಿ ಮಹಾಪ್ರಭುಗಳೇ ಅಂತ ಸಾರಿ ಬೇರೆ ಕೇಳ್ತೀನಿ. ಹೋಗಲ್ಲ. ಹೋಗ್ಲಿ. ಹೋಗಲ್ಲ. ಲೋ ಮಗ, ಏನೋ ಇವ್ರು ನಾವ್ ಕೇಳಿದ ಪ್ರಶ್ನೆಗೆ ನೆಟ್ಟಿಗೆ ಉತ್ತರನೇ ಕೊಡ್ದಲ್ಲ ಹಂಗೆ ತೇಲಿಸ್ಬಿಟ್ರಲ್ಲ. ಮಗ, ಇಲ್ಲಿ ಏನೋ ನಡೀತಾ ಇದೆ. ಅವತ್ತು ಈ ಅಮೂಲ್ಯ ಸಿದ್ದು ಫ್ರೆಂಡ್ಸ್ ಜೊತೆ ಜಗಳಾಡ್ಬೇಕಾದ್ರೆ ವಲ್ಲಭ ಹೋಗಿ ಹತ್ರ ಏನೇನೋ ಮಾತಾಡಿ ಗುಸ್ಗುಸು ಅಂತ ಕರ್ಕೊಂಡ್ಬಂದ ಕೈ ಹಿಡ್ಕೊಂಡು. ಇವತ್ ನೋಡಿದ್ರೆ ಅವಳ ಜೊತೆನೆ ಮಾತಾಡ್ತಾ ನಿಂತಿದ್ದಾನೆ. ಹೌದು ಮಗ, ಯಾವ್ದಕ್ಕೂ ನಾವಿಬ್ರು ಇವ್ರಿಗಿಬ್ರು ಮೇಲೆ 2 ಕಣ್ಣಿಟ್ಟಿರ್ಬೇಕು. ಇಟ್ಟಿರ್ಲೇಬೇಕು. ಏನಪ್ಪ, ಅರ್ಧ ಕೆಜಿ ಅಕ್ಕಿ ಕೊಡಿ. ಕೊಟ್ಟೆ. ಹಲೋ ರೀ, ನಂಗೆ ಯಾವ ಕಾರ್ಡು ಬೇಡ, ಇಡ್ರಿ ಫೋನು.